ಹಲೋ ಗೆಳೆಯರೆ, ಇವತ್ತು ನೇರವಾಗಿ ವಿಚಾರಕ್ಕೆ ಬರೋಣ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಮರ್ಡರ್ ಕೇಸನ್ನು ಬಹುಬೇಗನೆ ವಿಚಾರಣೆ ಮಾಡಿ ಅದರ ಬಗ್ಗೆ ಶಿಕ್ಷೆಯನ್ನು ಅನುಭವಿಸಿ ಮತ್ತು ಈಗ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇರ್ತಕ್ಕಂಥ ದರ್ಶನ್ ಅವರ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ಪ್ರಸ್ತಾಪನೆ ನಡೀತಿದೆ. ಜಾಮೀನು ಅರ್ಜಿ ವಿಚಾರಣೆ, ರೆಗ್ಯುಲರ್ ಜಾಮೀನು ಅರ್ಜಿನ ವಿಚಾರಣೆಯನ್ನು ಹೈಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡಿದರು. ಸಿ ಪಿ ನಾಗೇಶ್ ಅವರು ದರ್ಶನ್ ಪರವಾಗಿ ವಾದವನ್ನು ಮಂಡನೆ ಮಾಡಿದರು. ಇನ್ನು ಇಲ್ಲಿ 2 ದಿವಸ ವಾದ ಮಂಡನೆ ಮಾಡಿದರು. ಸೊ ಅವರು ಹೇಳಿದಂಥ ವಿಚಾರಗಳನ್ನು, ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ಕೊತ ಹೋಗ್ತಾರೆ. ಸೊ ಮುಖ್ಯವಾಗಿ ದರ್ಶನ್ ಅವ್ರಿಗೆ ಏನಾದರೂ ಕೊಲ್ಲುವ ಮನಸ್ಥಿತಿ ಇದ್ದರೆ ಅವ್ರು ಹೇಳಿದ್ದು, ಸಿ ಪಿ ನಾಗೇಶ್ ಅವರು ಹೇಳಿದ್ದು, ಕೊಲ್ಲುವ ಮನಸ್ಥಿತಿ ಇದ್ದರೆ ಅವರನ್ನು ಚಿತ್ರದುರ್ಗದಲ್ಲೇ ಕೊಲ್ಬೋದಿತ್ತು ಅಂತ ಹೇಳಿದರು. ತದನಂತರ ಕಿಡ್ನ್ಯಾಪ್ ಅಂದರೆ ಒತ್ತಾಯಪೂರ್ವವಾಗಿ ಕಿಡ್ನ್ಯಾಪ್ ಮಾಡಿಲ್ಲ ಅಂತ ಕಾರಣವನ್ನು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ದರ್ಶನ್ ಒಬ್ಬ ನಾಯಕ ನಟ ಆಗಿ ಜೀವನದಲ್ಲಿ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ ವ್ಯಕ್ತಿ ಇದ್ದರು. ಅಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಅವರು ಪವಿತ್ರ ಗೌಡ ಅವರಿಗೆ ಮತ್ತು ಇತರ ಮಹಿಳೆಯರಿಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಸೆಂಡ್ ಮಾಡ್ತಿದ್ರು ಅನ್ನೋದನ್ನು, ಪ್ರೂಫ್ಗಳನ್ನು ಕೆಲವೊಂದಿಷ್ಟನ್ನು ತೋರಿಸಿದ್ರು. ಹೌದು, ಇದು ಕೊಪ್ಪೋಣ. ಸಿ ಪಿ ನಾಗೇಶ್ವರ್ ಒಂದು ರೀತಿಯಾದಂಥ ಇಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಮತ್ತೇನು ಹೇಳಿದ್ರಪ್ಪ ಅಂತಂದರೆ, ಈ PSI ವಿನಯ್ ಅವರ ಮೊಬೈಲನ್ನು ರಿಟ್ರೇಸ್ ಮಾಡಲಿಲ್ಲ, ಕೆಲವೊಂದಿಷ್ಟು ಪ್ರದೂಷ್ ಅವರು ಕಳಿಸಿದ ಫೋಟೋಗಳನ್ನು ರಿಟ್ರೇಸ್ ಯಾಕೆ ಮಾಡಿಲ್ಲ ಅಂತ ಕೇಳಿದರು. ಸೊ ಭಾಳ ಟ್ವಿಸ್ಟ್ ಐತಿ ಇಲ್ಲಿ. ಇದು ಅಷ್ಟು ಸುಲಭವಾದ ಕೇಸ್ ಅಲ್ಲ ಅನಿಸುತ್ತೆ. ಯಾಕಂದ್ರೆ ಈ ಚಂದನ್ ಅದರಲ್ಲ, ಅವರು IPS ಅಧಿಕಾರಿಗಳು. ಹೆಂಗೆ ಏನೇನಾಗುತ್ತೆ ಹೇಳಕ್ಕೆ ಬರಲ್ಲ. ನಾನು ಈ ವಿಚಾರವನ್ನು ಇಲ್ಲಿಗೆ ಹಂಗೆ ಸುಮ್ಮನೆ ಬಿಡಲ್ಲ. ನೋಡಿ, ಒಂದು ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಯಾವ ರೀತಿ ಇದರೊಳಗೆ ತಪ್ಪುಗಳು ಸಿಗ್ತಾವೆ. ಹಾಗಾಗಿ ವಕೀಲರು ಅದನ್ನು ಸಾಬೀತುಪಡಿಸ್ಬೇಕಾಗುತ್ತೆ. ವ್ಯವಸ್ಥೆಯ ಪ್ರಶ್ನೆ ಮತ್ತು ಅಪಪ್ರಶ್ನೆ, ಇನ್ನೂ ಆರೋಪ ಪ್ರತ್ಯಾರೋಪಗಳಾದಾಗ ಸರಿ ತಪ್ಪುಗಳು ನ್ಯಾಯಾಲಯ ಸೃಷ್ಟಿ ಮಾಡ್ತದೆ. ಆಲ್ಮೋಸ್ಟ್ ಸ್ನೇಹಿತರೆ, ಇವತ್ತು ಒಬ್ಬ ನಿಜವಾಗ್ಲೂ ಪ್ರದೂಷ್ ಇಲ್ಲಿ ಏನೋ ಒಂದು ಹಿಡನ್ ಅಜೆಂಡಾ ನಡೆದಿದೆ ನೋಡಿ. ಈಗ ಮತ್ತು ಇಂಪಾರ್ಟೆಂಟ್ ವಿಚಾರವನ್ನು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೇನೆ. ಸ್ನೇಹಮಯಿ ಕೃಷ್ಣ ಅವರು, ಅಂದರೆ ಮೂಡಾ ಪ್ರಕರಣವನ್ನು ಮೇಲ್ತಂಬಂದಂಥ ಮಹಾನ್ ವ್ಯಕ್ತಿ ಸ್ನೇಹಮಯಿ ಕೃಷ್ಣ, RTI ಕಾರ್ಯಕರ್ತ. ಇವರೇನು ಮಾಡಿದರಪ್ಪ ಅಂತಂದರೆ, ಇವತ್ತು ದರ್ಶನ್ ಪರವಾಗಿ ಇವ್ರನ್ನ ಮೇನಾಗಿ ಸಿಕ್ಕಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಏನೋ ಲೋಪದೋಷಗಳಿದೆ ಅಂತ ಅವರು ಹೇಳಿದ್ದಾರೆ, ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹೌದು, ಇಷ್ಟರ ಹೊರತಾಗಿಯೂ ಕೂಡ ಇನ್ನೂ ಕೂಡ ದರ್ಶನ್ ಅವರ ರೆಗ್ಯುಲರ್ ಬೇಲ್ ವಿಚಾರ ಮುಂದೂಡಲ್ಪಟ್ಟಿದೆ. ಯಾಕೆ ಅಂತಂದರೆ, ಇನ್ನೂ ವಾದ ಮಂಡಿಸೋಕ್ಕೆ ಜಡ್ಜ್ ಹೇಳ್ತಾರೆ ಸಿ ಪಿ ನಾಗೇಶ್ವರ್ ಅವರಿಗೆ. ಸೊ ಇನ್ನೂ ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದಾಗ, ನೀವು ನಾಳೆ ಗುರುವಾರಕ್ಕೆ ಮುಂದೂಡಿದ್ರು. ಹಾಗಂದ ಮಾತ್ರಕ್ಕೆ ದರ್ಶನ್ ಅವ್ರಿಗೆ ನಾಳೆ ಬೇಲ್ ಸಿಗುತ್ತೆ ಅನ್ನೋದು ಖಡಾಖಂಡಿತವಾಗಿ ಹೇಳೋಕ್ಕಾಗಲ್ಲ. ಯಾಕಂದರೆ ದರ್ಶನ್ ಅಭಿಮಾನಿಗಳು ಸಾಕಷ್ಟು ಜನ ಕೂತಿದ್ದಾರೆ. ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅದು ಇನ್ನೂ ಸಮಯ ಐತೆ, ಕಾಲಾವಕಾಶ ಐತೆ. ಈಗ 3 ತಿಂಗಳಾಯಿತು, 3 ವಾರಗಳು ಮುಗಿದು 4ನೇ ವಾರ, ಆಗ ಇನ್ನೂ 2 ವಾರಗಳ ಸಮಯ ಐತೆ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತಂದರೆ, ಈ ಪ್ರದೂಷ್ ವಿನಯ್ ಅವರಿಗೆ, PSI ವಿನಯ್ ಇವರು ಯಾಕೆ ಮೆಸೇಜ್ ಮಾಡಿದರು, ಇವ್ರು ಯಾರು, ಇವ್ರು 4 ಮಂದಿ ಯಾಕೆ ಸರೆಂಡರ್ ಆದರು. ಆಮೇಲೆ ನಾವು ಇಲ್ಲೊಂದು ವಿಚಾರ ಮಾಡೋದು, ದರ್ಶನ್ ಅಂತ ದೈತ್ಯ ವ್ಯಕ್ತಿ ರೇಣುಕಾಸ್ವಾಮಿಯನ್ನು ಕೊಲ್ಲಬೇಕಂತ ಮನಸ್ಥಿತಿ ಬಂದಿತ್ತಂದರೆ ಒಂದು ಚಿಟಿಕೆ ಹೊಡೆದ್ರಾಗ ಚಿತ್ರದುರ್ಗದಾಗ ಹೋಗಿ ಕೊಲೆ ಮಾಡ್ಬೋದಿತ್ತು. ಹಾಗಂದು ಇವರಿಲ್ಲಿ ಸಡ್ನಲ್ಲಿ ಕರ್ಕೊಂಬಂದು ಅವ್ರಿಗೆ ಏನು ಮಾಡಿದ್ದಾರೆ, ನೀತಿ ಹೇಳೋಕೆ. ಆಮೇಲೆ ಇಲ್ಲಿ ಕಿಡ್ನ್ಯಾಪ್ನಲ್ಲಿ ದರ್ಶನ್ ಮಾಡಿಸಿದ್ದಾರೆ ಅನ್ನೋದಕ್ಕೆ ಯಾವುದೂ ಸಾಕ್ಷಿಗಳಿಲ್ಲ. ದರ್ಶನ್ ಸಂಘದ ಅಧ್ಯಕ್ಷ, ಅವನ ಮೇಲೆ ಕೆಲವೊಂದಿಷ್ಟು ಆರೋಪಗಳು ಬರ್ತಾಯಿದ್ದಾವೆ. ಒಟ್ಟಾರೆ ಟ್ವಿಸ್ಟ್ ಐತಪ್ಪ ಇದು. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಯಾಕಂದರೆ ಸಿ ಪಿ ನಾಗೇಶ್ವರ್ ಅಷ್ಟು ಸುಲಭವಾಗಿಲ್ಲ ಬಂಧುಗಳೇ.
ಇವತ್ತು ಪೊಲೀಸ್ ವ್ಯವಸ್ಥೆ ಮತ್ತು ಈ ಕಾನೂನು ವ್ಯವಸ್ಥೆಗಳನ್ನು ಸಾಮಾನ್ಯರು ನಂಬೋದು ಭಾಳ ಕಷ್ಟ. ಈ ದರ್ಶನ್ ಕೇಸ್ನೊಳಗೆ ನೋಡಿಬಿಟ್ರೆ ನಾನಂಕರ ಭಾಳ ನೊಂದು ಬಿಟ್ಟಿದ್ದೇನೆ. ಯಾಕಂತಂದ್ರೆ ಪೊಲೀಸ್ ವ್ಯವಸ್ಥೆಯೊಳಗೆ ಯಾರ್ಯಾರು ಏನೇನು ಮಾಡ್ತಿರ್ತಾರೆ, ಅದಕ್ಕೆ ಒಬ್ಬ ವ್ಯಕ್ತಿ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಹೊತ್ನ್ಯಾಗ ಅವನ ಹಿಂದುಗಡೆ ಇರ್ತಕ್ಕಂಥ ಯಾವ್ಯಾವ ಆಟಗಳು ನಡೀತೀವಿ ಅನ್ನೋದು ಗೊತ್ತಾಗಂಗಿಲ್ಲ. ಇದೆಲ್ಲವೂ ಒಂದು ಆಟ. ಇಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ಸಾಕಷ್ಟು ಬಾರಿ ನೋಡ್ತಾ ಇದ್ದೇವೆ ನಾವು. ನನ್ನ ಒಂದು ಕೆಲವೊಂದು ಮಟ್ಟಿಗೆ ತಿಳಿದ ಮಟ್ಟಿಗೆ ಒಬ್ಬ ವ್ಯಕ್ತಿ ರಾಜಕೀಯವಾಗಿ ಬೆಳಿತಾನೆ ಅಂದ್ರೆ ಅವನು ಯಾವ ರೀತಿ ತುಳಿಬೇಕು ಹಂಗೆ, ಮತ್ತು ಅವನ ಮುಂಗೋಪವನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು, ಈ ಥರ ಭಾಳಷ್ಟು ತೊಂದರೆಗಳಾದವು ದರ್ಶನ್ ಅಂತ ವ್ಯಕ್ತಿ ನಟನ ನೋಡಿ. ದರ್ಶನ್ ಅಂತ ವಿಚಾರ ನಾವಿಲ್ಲಿ ತೊಗೊಳೋದು ಏನಂತಂದರೆ, ದರ್ಶನ್ ಒಬ್ಬ ಮಾಸ್ ಲೀಡರ್. ಅವನೊಬ್ಬ ಸಾಮಾನ್ಯ ಒಬ್ಬ ಛಾಯಾಗ್ರಾಹಕದಿಂದ ನಟನೆಯಿಂದ ಹಿಡ್ಕೊಂಡು ಶ್ರೇಷ್ಠ ನಟನಾದ. ಅವರು ಇಲ್ಲಿ ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ ನಾವಿಲ್ಲಿ ಹೇಳ್ತೇವೆ. ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ದಿರ್ತಕ್ಕಂಥ ನಟ. ಇವತ್ತಿಗೆ ಅವ್ರ ಕರಿಯ ಪಿಕ್ಚರ್ ರಿಲೀಸ್ ಆದರೆ ಸಾಕಷ್ಟು ಜನ ಹೋಗ್ತಾರೆ. ಅವ್ರದ್ದು ಮೊನ್ನೆ ನವಗ್ರಹ ರಿಲೀಸ್ ಆದರೆ ಅದಕ್ಕೂ ಸಾಕಷ್ಟು ಜನ ಹೋದರು. 2 ಮಾಡಿದರೂ ಕೂಡ ಜನ ಬರ್ತಾರೆ. ಅವ್ನು ಥಿಯೇಟ್ರಿಗೆ ಜನ ನೋಡ್ತಾರೆ. ಯಾಕಂದರೆ ಆ ಥರ ವ್ಯಕ್ತಿತ್ವ, ಆ ಥರ ನೇರವಾಗಿ ಮಾತಾಡೋಂಥ ಮನುಷ್ಯ. ನಾವು ಅಂತ ಹೇಳಬೇಕಂದ್ರೆ, ಒಬ್ಬ ಮನುಷ್ಯ ನೇರವಾಗಿ ಸಿಟ್ಟಿನಾಗ ಮಾತಾಡ್ತಾನಪ್ಪ ಅಂದ್ರೆ ಅವನು ಕೊಲೆ ಮಾಡೋ ಲೆವೆಲಿಗೆ ಹೋಗಲ್ಲ ಅಂತ ಅನಿಸುತ್ತೆ. ಯಾರಿಗೊತ್ತು ಯಾರೇನು ಮಾಡ್ತಾರೆ ಏನಿಲ್ಲ, ಅದು ಕಾನೂನಿನಲ್ಲಿ ವ್ಯವಸ್ಥೆಯಲ್ಲಿ ಎಲ್ಲ ತೀರ್ಮಾನ ಆಗ್ತವೆ. ಆದರೂ ಇಲ್ಲಿ ಮಟ್ಟ ದರ್ಶನ ಅಭಿಮಾನಿಗಳು ಸ್ವಲ್ಪ ಏನು ಯೋಚನೆ ಮಾಡಬೇಕಪ್ಪ ಅಂತಂದರೆ, ಇನ್ನು ದರ್ಶನ್ ಅಭಿಮಾನಿಗಳಿಗೆ ತಿಳಿಸೋದೇನಂತಂದರೆ, ಎಟ್ ನಾವು ದರ್ಶನ್ ಹ್ಯಾಸಂಟ್ ಗಾಟ್ ದಟ್ ರೆಗ್ಯುಲರ್ ಬೇಲ್. ಸೊ ನಾಳೆ CP ನಾಗೇಶ್ ಸರ್ ಅವರು ಸಮಯ ತೆಗೆದುಕೊಂಡಿದ್ದಾರೆ. ನಾಳೆ ವಾದ ಮಂಡಿಸ್ತಾರೆ. ಸೊ ಅದಾದ ನಂತರ ಮತ್ತೆ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಸಿಗಲಿ, ಪವಿತ್ರ ಗೌಡ ಅವ್ರಿಗೆ ರೆಗ್ಯುಲರ್ ಬೇಲ್ ಇದು ಒಂದು ಟ್ವಿಸ್ಟ್ ಏನೈತಲ್ಲ, ಇದು ಮುಗಿಬೇಕು. ಅಥವಾ ಇಲ್ಲಿ ಕಾರಣಕರ್ತರು ಯಾರು, CP ಚಂದನ್ ಅವ್ರು ಏನು ಮಾಡಿದರು, ವಿನಯ್ ಅವ್ರು ಏನು ಮಾಡಿದರು, ಇವೆಲ್ಲ ಇವತ್ತು ಪಾಯಿಂಟ್ಸ್ ಹಾಕಿದ್ದಾರೆ, ನೋಡಬೇಕಾಗತ್ತೆ. ಸೊ ಕಾರಣ ಇನ್ನೂ ಯಾವುದೂ ವಿಚಾರಣೆ ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಮತ್ತೊಂದು ವಿಚಾರವನ್ನು ನಿಮ್ಮ ಎದುರಿಗೆ ಪ್ರಸ್ತಾಪಗೊಳಿಸ್ತೇನೆ. ದರ್ಶನ್ ಅಭಿಮಾನಿಗಳು ಹಾಗೂ ಕರ್ನಾಟಕದ ಎಲ್ಲ ಕಾನೂನು ವಿಶ್ಲೇಷಕರು ಮತ್ತು ಎಲ್ಲ ವೀಕ್ಷಕರಿಗೆ ನನ್ನ ವಂದನೆಗಳನ್ನು ತಿಳಿಸುತ್ತಾರೆ. ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.